ಹಾಯ್ ಫ್ರೆಂಡ್ಸ್, ಈ ನಡುವೆ ತುಂಬ ಜನ ನಾವು ವೀಕೆಂಡ್ ಅಂತ ಹೇಳ್ಕೊಂಡು ಶಾಲೆಗಳಿಗೆ ಮತ್ತು ಕಾಲೇಜ್ಗಳಿಗೆ ಮತ್ತು ಸೋಷಿಯಲ್ ಮೀಡಿಯಾದಲ್ಲಿ ತುಂಬ ಜನರ ಮೇಲೆ ಒತ್ತಡ ಹಾಕ್ತಾ ಇದ್ದಾರೆ. ನೀವು ವೀಗನ್ ಆಗಬೇಕು, ವೀಗನ್ ಆಗಲೇಬೇಕು ಅಂತ. ವೀಗನ್ ಅಂದರೆ ಅವ್ರ ಪ್ರಕಾರ ಯಾವುದೇ ಥರ ಮಾಂಸ, ಮೊಟ್ಟೆ, ಮೀನು, ಚಿಕನ್ನು ಅಥವಾ ಹಾಲಿನ ಪದಾರ್ಥನೂ ಅವರು ತಗೊಳ್ಳಲ್ಲ ಅಂತೆ. ಆ್ಯಂಡ್ ಇದು ಎಲ್ಲರೂ ಹೀಗೆ ಇರಬೇಕು ಅಂತ ಅವ್ರದ್ದೇನೋ ಒಂದು ಗುರಿ ಇದೆ. ಸೊ ಅವ್ರನ್ನ ನಾವು ಕೆಲವು ಪ್ರಶ್ನೆಗಳು ಕೇಳಲೇಬೇಕು. ಎಸ್ಪೆಷಲಿ ಅವರು ಕಾಲೇಜ್ಗಳಿಗೆ ಬಂದರೆ ಅಥವಾ ಶಾಲೆಗಳಿಗೆ ಬಂದರೆ ಈ ಪ್ರಶ್ನೆಗಳಿಗೆ ಅವರು ಉತ್ತರ ಕೊಡಲೇಬೇಕು. ಮೊದಲನೇ ಪ್ರಶ್ನೆ ಬಂದು, ನಮ್ಮ ದೇಶದಲ್ಲಿ ಆವ್ರೇಜ್ ನೋಡಿದರೆ 35% ಮಕ್ಕಳಲ್ಲಿ ಕುಂಠಿತನ ಇದೆ, ಮತ್ತು ಏನೋ ಒಂದು 36% ಮಕ್ಕಳಲ್ಲಿ ತೂಕ ಕಡಿಮೆ ಇದೆ. ಸೊ ಇದು ಬಂದು ತುಂಬ ಸೀರಿಯಸ್ ವಿಷಯ. ಯಾಕೆಂದರೆ ಅಷ್ಟು ಅಪೌಷ್ಟಿಕತೆ ಇದ್ದರೆ ಬೇರೆ ಕೊರತೆಗಳು ಇರುತ್ತೆ. ರಕ್ತಹೀನತೆ ಇರುತ್ತೆ, ವೈಟಮಿನ್ B12 ಡೆಫಿಷಿಯನ್ಸಿ, ವೈಟಮಿನ್ A, ಜಿಂಕ್, ಪ್ರೋಟೀನ್ ಡೆಫಿಷಿಯನ್ಸಿ ಎಲ್ಲನೂ ಇರುತ್ತೆ ಈ ಮಕ್ಕಳಲ್ಲಿ. ಆ್ಯಂಡ್ ಅದು ಅವ್ರಿಗೆ ಬೆಳೆಯೋ ಮಕ್ಕಳಿಗೆ ಬೇರೆ ಬೇರೆ ಕಾಯಿಲೆಗಳು ಬರೋ ಚಾನ್ಸಸ್ ಇದೆ. ಅದು ಇಲ್ಲದೆ ಇವರು ದೊಡ್ಡವರಾದ್ರೇನು ಇವ್ರಿಗೆ ಡಯಾಬಿಟೀಸು, ಸಕ್ಕರೆ ಕಾಯಿಲೆ, BP ಕಾಯಿಲೆ, ಹೃದಯ ತೊಂದರೆ, ಕಿಡ್ನಿ ತೊಂದರೆ ಇವೆಲ್ಲ ಬರೋ ರಿಸ್ಕ್ ಸ್ವಲ್ಪ ಜಾಸ್ತಿ ಇದೆ. ಆ್ಯಂಡ್ ರಕ್ತಹೀನತೆ ಇದ್ದರೆ ಅದು ತುಂಬ ಮಕ್ಕಳಲ್ಲೂ ಅದರಿಂದ ಪ್ರಾಬ್ಲಮ್ಸ್ ಆಗುತ್ತೆ. ಆ್ಯಂಡ್ ಗರ್ಭಿಣಿಯಾದಾಗ, ಸಪೋಸ್ ಯುವತಿಯರು ಅಥವಾ ಮಹಿಳೆಯರು ಗರ್ಭಿಣಿಯಾದಾಗ ರಕ್ತಹೀನತೆ ಇದ್ದರೆ ಇದು ನಮ್ಮ ದೇಶದಲ್ಲಿ ತಾಯಿ ಮರಣಕ್ಕೆ ಒಂದು ದೊಡ್ಡ ಕಾರಣ. ಸೊ ವೀಗನ್ಸ್ ಬಂದು ಈ ಪ್ರಶ್ನೆಗೆ ಉತ್ತರ ಕೊಡಬೇಕು. ಇವಾಗ ವೈಜ್ಞಾನಿಕವಾಗಿ ನಾವು ನೋಡಿದರೆ ಸೈನ್ಸ್ ಏನು ಹೇಳುತ್ತೆ, ಪ್ರಾಣಿಯಿಂದ ಬರೋ ಆಹಾರ ತುಂಬ ಮುಖ್ಯ ನಮ್ಮ ಎಲ್ಲ ಅಂಗಗಳು ಬೆಳವಣಿಗೆಗೆ, ಮಕ್ಕಳು ಚೆನ್ನಾಗಿ ಎತ್ತರ ಬರೋಕ್ಕೆ, ಮತ್ತು ತೂಕ ಸರಿಯಾಗಿ ಬರೋಕ್ಕೆ, ಮತ್ತು ಸಕ್ಕರೆ ಕಾಯಿಲೆ, BP ಕಾಯಿಲೆ ತಡೆಯೋಕ್ಕೆ ಪ್ರಾಣಿಯಿಂದ ಬರೋ ಆಹಾರಗಳು ತುಂಬ ತುಂಬ ಮುಖ್ಯ. ಸೊ ಇವರು ಬಂದು ಓಕೆನಾ, ಈ ಎಲ್ಲ ಕಾಯಿಲೆಗಳು ನಮ್ಮ ದೇಶದಲ್ಲಿ ಇದರಿಂದ ತಾಯಿ ಮರಣ ಜಾಸ್ತಿ ಆದರೆ ಅಥವಾ ಮಕ್ಕಳು ಮರಣ ಜಾಸ್ತಿ ಆದರೆ ಇವರಿಗೆ ಇದು ಓಕೆನಾ, ಅದು ಒಂದು ಪ್ರಶ್ನೆಗೆ ಅವರು ಉತ್ತರ ಹೇಳಲೇಬೇಕು. ಎರಡನೇದು, ನಮ್ಮ ಕೆಲವರಿಗೆ ಕಾಯಿಲೆ ಬಂದಿರುತ್ತೆ, ಕೆಲವರಿಗೆ TB ಬಂದಿರುತ್ತೆ, HIV ಬಂದಿರುತ್ತೆ. ನಾವು ವೈದ್ಯರಾಗಿ ನಾವು ಅವ್ರಿಗೆ ನೀವು ಚೆನ್ನಾಗಿ ಒಳ್ಳೆ ಪ್ರೋಟೀನು, ಒಳ್ಳೆ ತಾಕತ್ತಿರೋ ಆಹಾರಗಳು ತಿನ್ನಬೇಕು ಅಂತ ಹೇಳ್ತೀವಿ. ಇದು ಬಂದು ನಾವು ಇವಾಗ ಸಪೋಸ್ ಚಿಕನ್ ಸೂಪ್ ತಗೊಳ್ಳಿ ಅಥವಾ ಯಾವುದೇ ಒಂದು ಸೂಪ್ ತಗೊಳ್ಳಿ ಅಥವಾ ಮೊಟ್ಟೆ ತಗೊಳ್ಳಿ ಅಂತ ನಾವು ಯಾಕೆ ಹೇಳ್ತೀವಿ ಅಂದರೆ ಅದರಲ್ಲಿ ಒಳ್ಳೆ ನ್ಯೂಟ್ರಿಯೆಂಟ್ಸ್ ಇರುತ್ತೆ, ಪ್ರೋಟೀನ್ಸ್ ಇರುತ್ತೆ. ಅವ್ರು ಬೇಗ ಕಾಯಿಲೆಯಿಂದ ಹೊರಗಡೆ ಬರೋಕ್ಕೆ ಅದು ಸಹಾಯ ಮಾಡುತ್ತೆ. ಅದು ಇಲ್ಲದೆ ಕೆಲವರಿಗೆ ಇರಿಟೇಬಲ್ ಬೌಲ್ ಸಿಂಡ್ರೋಮ್ ಅಂತ ಇರುತ್ತೆ, ಕೆಲವು ಅಲರ್ಜೀಸ್ ಇರುತ್ತೆ. ಇವ್ರಿಗೆಲ್ಲರಿಗೂ ಈ ಡಯಟಲ್ಲಿ ಪ್ರಾಣಿಯಿಂದ ಬರೋ ಕೊಬ್ಬಿನಾಂಶ ಅಥವಾ ಪ್ರಾಣಿಯಿಂದ ಬರೋ ಪ್ರೋಟೀನ್ಸ್ ಅವ್ರಿಗೆ ರಿಕವರಿ ಆಗೋಕ್ಕೆ ಹೆಲ್ಪ್ ಆಗುತ್ತೆ. ಆ್ಯಂಡ್ ಈ ಒಂದು ಏನು ಐಡಿಯಾಲಜಿ ಇಟ್ಕೊಂಡು ಅವರು ಇವ್ರಿಗೆಲ್ಲ ಈ ಥರ ಆಹಾರ ಕೊಡಬಾರ್ದು ಅಂತ ಹೇಳ್ತಾರ, ಅದು ಓಕೆನಾ, ಅದು ಆ ಪ್ರಶ್ನೆಗೂ ಅವರು ಉತ್ತರ ಕೊಡಬೇಕು. ಇನ್ನೊಂದು ಸೀನಿಯರ್ ಸಿಟಿಸನ್ಸ್, ಅದು ಒಂದು ಗುಂಪು. ಅವ್ರಿಗೇನು ಪ್ರೋಟೀನ್ ಬಂದು 1 kgಗೆ 1.2 grams to 1.6 grams ಪ್ರೋಟೀನ್ ಬೇಕಾಗುತ್ತೆ. ಯಾಕೆಂದರೆ ಅವರಲ್ಲಿ ವೇಸ್ಟಿಂಗ್ ಇರುತ್ತೆ, ಸಾರ್ಕೋಪಿನಿಯಾ ಅಂತ ಹೇಳ್ತೀವಿ, ಅದು ಮಸಲ್ ವೇಸ್ಟಿಂಗ್ ಕಂಡೀಷನ್ ಇರುತ್ತೆ. ಸೊ ಯಾವ ಸೀನಿಯರ್ ಸಿಟಿಸನ್ಸ್ಗೆ ಜಾಸ್ತಿ ಮಸಲ್ ಸ್ಟ್ರೆಂತ್ ಇಲ್ಲ, ಅವ್ರಿಗೆ ಬೀಳೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಬೇರೆ ಬೇರೆ ಕಾಯಿಲೆಗಳು, ನಿಮೋನಿಯಾ, ಆ ಥರ ಕಾಯಿಲೆಗಳು ಬರೋ ಚಾನ್ಸಸ್ ಸ್ವಲ್ಪ ಜಾಸ್ತಿ ಇರುತ್ತೆ. ಸೊ ಇವ್ರಿಗೂ ನಾವು ಒಳ್ಳೆ ಕ್ವಾಲಿಟಿ ಪ್ರಾಣಿಯಿಂದ ಬರೋ ಆಹಾರ ಕೊಡಬಾರ್ದು. ಅದು ವೀಗನ್ಸ್ ಇದಕ್ಕೂ ಅವರು ಒಂದು ಉತ್ತರ ಹೇಳಬೇಕು. ಸೊ ಪ್ರಾಣಿಯಿಂದ ಬರೋ ಆಹಾರ ಬಂದು
ಸೈನ್ಸ್ ಏನು ಹೇಳುತ್ತೆ ಅದು ಒಳ್ಳೆ ಕ್ವಾಲಿಟಿ ಇರುತ್ತೆ. ಫಾರ್ ಇನ್ಸ್ಟೆನ್ಸ್ ರಕ್ತಹೀನತೆ ಇದ್ರೆ ನಾವು ಅಂಗ ಮಾಂಸ ತಗೊಂಡ್ರೆ ಅದು, ಅಥವಾ ಕೆಂಪು ಕಲರ್ ಮಾಂಸ ತಗೊಂಡ್ರೆ ಅದು ದೇಹಕ್ಕೆ ಒಳ್ಳೇದು. ಅದು ರಕ್ತ ಹೀಮ್ ಅಯನ್ ಅಂತ ಹೇಳ್ತೀವಿ. ಗಿಡಗಳಿಂದ ಬರೋ ಅಯನ್ ಬಂದು ನಾನ್ ಹೀಮ್ ಅಯನ್. ಅದು ದೇಹ ಅಷ್ಟು ಚೆನ್ನಾಗಿ ಹೀರ್ಕೊಳ್ಳಲ್ಲ, ಅಷ್ಟು ಒಳ್ಳೆ ಕ್ವಾಲಿಟಿ ಇಲ್ಲ. ಸೊ ಆ್ಯಂಡ್ B12, ವೈಟಮಿನ್ B12 ಬಂದು ಬರೀ ಪ್ರಾಣಿಗಳಿಂದ ಬರೋ ಒಂದು ವಸ್ತು, ಒಂದು ಇಂಗ್ರೀಡಿಯೆಂಟ್ ವೈಟಮಿನ್ ಅದು. ಸೊ ಅದು ಅವ್ರೇನು ಹೇಳ್ತಾರೆ, ನೀವು ಟ್ಯಾಬ್ಲೆಟ್ಸ್ ತಗೊಳ್ಳಿ. ಸೊ ಇಡೀ ದೇಶಕ್ಕೆ ನಾವು ಟ್ಯಾಬ್ಲೆಟ್ ಕೊಡಬೇಕಾ, B12 ಟ್ಯಾಬ್ಲೆಟ್ ಕೊಡಬೇಕಾ, ಅಯನ್ ಟ್ಯಾಬ್ಲೆಟ್ ಕೊಡಬೇಕಾ, ಜಿಂಕ್ ಟ್ಯಾಬ್ಲೆಟ್ ಕೊಡಬೇಕಾ? ಸೊ ಯಾವ ಒಂದು ದೇಶದಲ್ಲಿ ಇವೆಲ್ಲ ಕೊರತೆಗಳಿದೆ ಅಲ್ಲಿ ಬಂದು ನೀವು ಹಿಂಗೆ ಕೂಗಾಡಿ ನೀವು ಅದೆಲ್ಲ ಬಿಡಬೇಕು. ಇವಾಗ ಮಕ್ಳಿಗೆ ಶಾಲೆಯಲ್ಲಿ ಕ್ಷೀರಭಾಗ್ಯ ಕೊಡ್ತಾ ಇದ್ದೀವಿ, ಗೌರ್ಮೆಂಟ್ ಕೊಡ್ತಾ ಇದೆ. ಈ ಮಧ್ಯದಲ್ಲಿ ಒಂದು ವರ್ಷದಿಂದ ಮೊಟ್ಟೆ ಕೊಡೋಕೆ ಶುರು ಮಾಡಿದ್ದಾರೆ. ಸೊ ಅವೆಲ್ಲ ನಿಲ್ಲಿಸ್ಬೇಕಾ? ಸೊ ಇದೆಲ್ಲ ಪ್ರಶ್ನೆ ನಾವು ಅವ್ರು ಕೇಳಬೇಕು ಆ್ಯಂಡ್ ಅವರು ಉತ್ತರ ಕೊಡಬೇಕು. ಸುಮ್ಮನೆ ನೀವೆಲ್ಲ ವೀಗನ್ ಆಗಬೇಕು, ಅದಕ್ಕೆ ಬೇರೆ ಏನು ನೋ ಅದು ಆಲ್ಟರ್ನೇಟಿವ್ ಅಂತ ಹೇಳೋದು ಒಂಥರ ಮೂರ್ಖತನ. ಸೊ ಇದು ನಾವು ಅವ್ರನ್ನ ಪ್ರಶ್ನೆ ಮಾಡಲೇಬೇಕು. ಥ್ಯಾಂಕ್ ಯು.